ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಲೆಟ್ ಸಿ ಟ್ಯಾರೋ ಕಡೆಯಿಂದ ನಿಮಗೆ ಇವತ್ತು ಏನು ಮೆಸೇಜ್ ಬರ್ತಾ ಇದೆ. ಆಲ್ರೆಡಿ ಟಾಪಿಕ್ನ ನೀವು ತಮ್ಮನೆಲ್ಲ ನೋಡಿರ್ತೀರ, ರೈಟ್? ಲೈಫ್ ಪರ್ಪಸ್ ಬಗ್ಗೆ ನಾವು ಇವತ್ತು ವಿಡಿಯೋ ಮಾಡ್ತಾ ಇರೋದು. ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಅವ್ರು ಚೆನ್ನಾಗಿ ಕೆಲಸನೂ ಮಾಡ್ತಾ ಇರ್ತಾರೆ, ಸಮ್ಟೈಮ್ಸ್ ಲೈಫಲ್ಲೆಲ್ಲ ಸರಿ ಇರುತ್ತೆ, ಬಟ್ ಏನೋ ಒಂದು ಮಿಸ್ಸಿಂಗ್, ಲೈಫ್ ಪರ್ಪಸ್ ಮಿಸ್ಸಿಂಗ್ ಅನ್ನಿಸ್ತಾ ಇರುತ್ತೆ. ನಾನು ಯಾಕೆ ಬಂದೆ, ನನಗೆ ನಿಜವಾಗ್ಲೂ ಏನು ಮಾಡಿದ್ರೆ ನನಗೆ ಖುಷಿ ಅನಿಸುತ್ತೆ, ಅಥವಾ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ನಿಮಗೋಸ್ಕರ ಈ ಒಂದು ವಿಡಿಯೋ. ಲೆಟ್ಸ್ ಸಿ ನಿಮ್ಮ ಲೈಫ್ ಪರ್ಪಸ್ ಏನು ಅಂತ. ಯಾರೆಲ್ಲ ಹೊಸೊಬ್ರಿದೆ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನಲ್ಲಿ ಸಜೆಸ್ಟ್ ಮಾಡೋ ಟಾಪಿಕ್ಸ್ ಇರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಓಕೆ, ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ನೋಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಎಸ್, ಹೋಗೋದಕ್ಕೂ ಮುಂಚೆ ಗೈಸ್ ನಿಮಗೆ 3 ಆಪ್ಷನ್ಸ್ ಇರುತ್ತೆ. ಆಪ್ಷನ್ಸ್ ಇನ್ನೇನು ನಿಮ್ಮ ಸ್ಕ್ರೀನ್ ಮುಂದೆ ಬರುತ್ತೆ. ಓಕೆ, ಡೇಟ್ ಆಫ್ ಬರ್ತ್ ಕೂಡ ಚೂಸ್ ಮಾಡ್ಬೋದು ಇನ್ ಕೇಸ್ ನಿಮಗೆ ಇಮೇಜಸ್ ಕಷ್ಟ ಆಗ್ತಾ ಇದೆ ಅಂದರೆ. ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಒನ್ ಮೋರ್ ಥಿಂಗ್ ಇಸ್, ನಾನು ರೀಸೆಂಟ್ ಆಗಿ ಒಂದು ಇನ್ಸ್ಟಾ ID ಓಪನ್ ಮಾಡಿದ್ದೀನಿ, ಲೈಕ್ ಎಕ್ಸ್ಕ್ಲೂಸಿವ್ಲಿ ಆಸ್ಟ್ರಾಲಜಿ ಕಾಂಟೆಂಟ್ ಇನ್ ಇಂಗ್ಲೀಷ್. ಓಕೆ, ಐ ನೋ ತುಂಬ ಜನ ಕನ್ನಡದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಾ, ಬಟ್ ಶಾರ್ಟ್ ರೀಲ್ಸ್ ಅದು ಅಷ್ಟೇ. ಐ ಆಮ್ ಡ್ಯಾಮ್ ಶೋರ್ ಎಲ್ಲರಿಗೂ ಅರ್ಥ ಆಗುತ್ತೆ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಹಲೋ ಗ್ರೂಪ್ 1, ಯಾರೆಲ್ಲ ಫಸ್ಟ್ ಆಪ್ಷನ್, ಫಸ್ಟ್ ಇಮೇಜ್, ಫಸ್ಟ್ ಗ್ರೂಪ್ನ ಚೂಸ್ ಮಾಡಿದ್ದೀರಾ? ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಲೆಟ್ಸ್ ಸಿ ನಿಮ್ಮ ಲೈಫ್ ಪರ್ಪಸ್ ಏನು, ಈ ಒಂದು ಲೈಫಲ್ಲಿ ನಿಮ್ಮ ಲೈಫ್ ಪರ್ಪಸ್ ಏನು ನೋಡೋಣ. ಟ್ಯಾರೋ ಕಡೆಯಿಂದ ಏನು ಮೆಸೇಜಸ್ ಬರುತ್ತೆ. ನೀವು ರೈಟ್ ಪಾತಲ್ಲಿ ಇದ್ದೀರಾ ಅಥವಾ ನಿಮ್ಮ ಲೈಫ್ ಪರ್ಪಸ್ ಏನೋ ಡಿಫ್ರೆಂಟಾ ನೋಡೋಣ. ಹೋಗೋದಕ್ಕೂ ಮುಂಚೆ ಗ್ರೂಪ್ 1 ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಓಕೆ, ಗ್ರೂಪ್ 1 ಲೈಫ್ ಪರ್ಪಸ್, ಪೇಜ್ ಆಫ್ ಪೆಂಟಕಲ್ಸ್, ಫಸ್ಟ್ ಎನರ್ಜಿ ಆಗಿ ಬಂದಿದೆ. ಸೊ ಮೇನ್ ಆಗಿ ಇದು ಫಿನಾನ್ಸ್ ಬಗ್ಗೆ ಹೇಳ್ತಾ ಇದೆ, ಮೋರ್ ಓವರ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಕೂಡ ಹೇಳ್ತಾ ಇದೆ. ಕಾರ್ಪೊರೇಟ್ ಲೈಫ್ ಅಂತ ಕೂಡ ಒಂಥರ ಡಬಲ್ ಕನ್ಫರ್ಮೇಶನ್ ಅನ್ನೋದಕ್ಕಿಂತ ಕರಿಯರ್ ಲೈಫ್. ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನ ನಿಮ್ಮ ಲೈಫ್ ಪರ್ಪಸ್ ಕಡೆ ಇನ್ನೂ ನೀವು ಡೈವರ್ಟ್ ಆಗಿಲ್ಲ, ಅಥವಾ ಇನ್ನೂ ನಿಮಗೆ ಐಡಿಯಾ ಬಂದಿದೆ ಅಷ್ಟೇ, 1 ಸ್ಟೆಪ್ ಇಟ್ಟಿದ್ದೀರಾ ಅಷ್ಟೇ. ಇನ್ನು ಸ್ಮಾಲ್ ಸ್ಟೇಜ್ ಅಲ್ಲೇ ಇದೆ ನಿಮ್ಮ ಒಂದು ಲೈಫ್ ಪರ್ಪಸ್. ಅಂದ್ರೆ ಡಸಂಟ್ ಮ್ಯಾಟರ್ ನೀವು ಎಷ್ಟು ಏಜ್ ಆಗಿದ್ದೀರಾ, 30s 20s, ಟೀನೇಜ್ ಆರ್ 40s ಅಲ್ಲಿ ಕೂಡ ಇರ್ಬೋದು ನೀವು. ಬಟ್ ನಾನಿಲ್ಲಿ ಏನ್ ನೋಡ್ತಾ ಇದೀನಿ ಅಂದ್ರೆ, ಲೈಫ್ ಪರ್ಪಸ್ ಅಂತ ಬಂದ್ರೆ ಅದಿನ್ನೂ ಒಂಥರ ಬೇಬಿ ಸ್ಟೇಜ್ ಅಲ್ಲಿ ಇದೆ. ನೀವು ಅದಕ್ಕಿನ್ನೂ 1 ಸ್ಟೆಪ್ ಇಟ್ಟಿದ್ದೀರಾ ಅಷ್ಟೇ. ಬಟ್ ನಿಮಗೆ ಕನ್ಫರ್ಮೇಶನ್ ಇಲ್ಲ, ಇದೇ ನನ್ನ ಲೈಫ್ ಪರ್ಪಸ್, ಇದನ್ನೇ ನಾನು ಮಾಡೋದು ಅಂತ ಕೂಡ ನಿಮಗೆ ಗೊತ್ತಿಲ್ಲ. ಜಸ್ಟ್ ನೀವು ಡೆಸ್ಟಿನಿ ನಿಮ್ನ ಅದ್ರ ಕಡೆ ಪುಲ್ ಮಾಡ್ತಾ ಇದೆ, ಬಟ್ ನಿಮಗೆ 100% ಶ್ಯೂರಿಟಿ ಇಲ್ಲ. ಆ ಥರ ಒಂದು ಎನರ್ಜಿ ತುಂಬಾ ಜನಕ್ಕೆ. ಇಟ್ಸ್ ಅಬೌಟ್ ಯುವರ್ ಕರಿಯರೇ ಬರ್ತಾ ಇದೆ. ಲುಕ್ಸ್ ಲೈಕ್ ನಿಮ್ಮ ಕರಿಯರೇ ನಿಮ್ಮ ಲೈಫ್ ಪರ್ಪಸ್. ಎಸ್ಪೆಷಲಿ ನಿಮ್ಮ ಲೈಫ್ ಇಷ್ಟ ದಿನ ಏನು ಎಜುಕೇಶನ್ ಮಾಡ್ಕೊ ಬಂದಿದ್ದೀರಾ ಅದು ನಿಮಗೆ ವೇಸ್ಟ್ ಆಗಲ್ಲ. ಟ್ರಸ್ಟ್ ಮೀ, ನಂದು ನೆಕ್ಸ್ಟ್ ಲೆವೆಲಲ್ಲಿ ವೇಸ್ಟ್ ಅಂತ ಹೇಳಲ್ಲ. ನಾನು ಮಾಡಿದ್ದೆ ಏನೋ, ನಾನು ಮಾಡ್ತಿರೋದೇ ಏನೋ, ನಾನು ಜಾಯಿನ್ ಆಗಿದ್ದೆ ಯಾವುದೋ ಪೊಸಿಷನ್ಗೆ. ಸೊ ನನ್ನ ಲೈಫ್ ಪರ್ಪಸ್ ನನಗೊಂಥರ ರೋಲರ್ ಕೋಸ್ಟರ್ ಕ್ರಿಯೇಟ್ ಮಾಡ್ತು ನನ್ನ ಲೈಫಲ್ಲಿ. ಬಟ್ ನಿಮ್ಮ ಲೈಫಲ್ಲಿ ಹಂಗೆ ಕ್ರಿಯೇಟ್ ಮಾಡಲ್ಲ. ಇಟ್ ಲುಕ್ಸ್ ಲೈಕ್ ನೀವೇನು ಸ್ಟಡೀಸ್ ಮಾಡ್ಕೊ ಬಂದ್ರಿ, ನಿಮಗೆ ಚೈಲ್ಡ್ಹುಡ್ಡಿಂದ ಏನರಲ್ಲಿ ನಿಮಗೆ ಇಂಟ್ರೆಸ್ಟ್ ಇತ್ತು, ಎಸ್ಪೆಷಲಿ ಸಬ್ಜೆಕ್ಟ್ಸ್, ಎಸ್ಪೆಷಲಿ ಟ್ರೆಡಿಷನಲ್ ಪಾತ್. ಇವಾಗ ನಿಮ್ಮ ಫ್ಯಾಮ್ಲಿಲೂ ಪ್ರಾಬಬ್ಲಿ ಯಾರೋ ನಿಮ್ಮ ಒಂದು ಲೈಫ್ ಪಾತ್ ಥರನೇ ಇದ್ದಾರೆ. ಅಂದರೆ ನಿಮ್ಮ ಲೈಫ್ ಪಾತ್ ಏನೋ ಒಂದು ಡಿಫ್ರೆಂಟ್
ಮಾಡೋದಕ್ಕಲ್ಲ, ಫ್ಯಾಮಿಲಿ ಅವ್ರ ಎಕ್ಸ್ಪೆಕ್ಟೇಷನ್ಸ್ಗಿಂತ ಏನೋ ಒಂದು ಹೊಸದ್ ಮಾಡೋದಲ್ಲ ನಿಮ್ಮ ಲೈಫ್ ಪಾತ್. ನೀವು ಒಂಥರ ನಿಮ್ಮ ಫ್ಯಾಮಿಲಿ ಟ್ರೆಡಿಷನ್ನೇ ಫಾಲೋ ಮಾಡ್ತೀರಾ. ಅಂಡ್ ದ ಬೆಸ್ಟ್ ಪಾರ್ಟ್ ಈಸ್ ನಿಮಗೆ ಅದು ಫೋರ್ಸ್ಫುಲ್ ಆಗಿ ನೀವು ಹೋಗೋದಲ್ಲ, ನಿಮಗೆ ಯಾರೋ ಫೋರ್ಸ್ ಮಾಡಿಬಿಟ್ಟು ಚೂಸ್ ಮಾಡಬೇಕು ಅಂತ ಅಲ್ಲ. ಯು ಗೈಸ್ ವಿಲ್ ಲವ್ ಇಟ್. ಓಕೆ, ಅಂದ್ರೆ ಫ್ಯಾಮಿಲಿ ಪಾತ್ನೇ ಫಾಲೋ ಮಾಡೋದ್ರಲ್ಲಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಅಂಡ್ ತುಂಬಾ ಜನ ಎಜುಕೇಶನ್, ನೀವು ಆಲ್ರೆಡಿ ಅದ್ರ ಬಗ್ಗೆ ಎಜುಕೇಟ್ ಮಾಡ್ಕೊಂಡಿದ್ದೀರಾ ಕೂಡ, ಆ ಥರ ಎನರ್ಜಿ ಬರ್ತಾ ಇದೆ. ಐ ಥಿಂಕ್ ನಿಮ್ಮ ಲೈಫ್ ಪಾತ್ ಏನು ಅಂತ ನಿಮಗೆ ಕ್ವೆಶನ್ ಬರ್ತಾ ಇದ್ರೆ, ಲುಕ್ ಎಟ್ ಯುವರ್ ಫ್ಯಾಮಿಲಿ. ನಿಮ್ಮ ಪೇರೆಂಟ್ಸ್ ನೋಡಿ ಅಥವಾ ನಿಮ್ಮ ಸಿಬ್ಲಿಂಗ್ಸ್, ನಿಮ್ಮ ಕಸಿನ್ಸ್ ನೋಡಿ, ಅವ್ರು ಯಾರಾದ್ರೂ ಒಬ್ಬ ನಿಮ್ಮ ಸಿಮಿಲರ್ ಲೈಫ್ ಪಾತ್ ನಿಮ್ದು ಅವ್ರದ್ದು ಒಂಥರ ಸಿಮಿಲರ್ ಇರುತ್ತೆ, ಆ ಥರ ಎನರ್ಜಿ ಬರ್ತಾ ಇದೆ. ಓಕೆ, ಲೆಟ್ಸ್ ಸಿ. ಓಕೆ, 9 ಆಫ್ ಸ್ವಾರ್ಡ್ಸ್, ತುಂಬಾ ತಲೆ ಕೆಡ್ಸ್ಕೊಂಡಿದ್ದೀರಾ ಗ್ರೂಪ್ 1. ಥಿಂಗ್ ಇಸ್, ನೀವು ರೈಟ್ ಪಾತ್ ಅಲ್ಲಿ ಇದ್ದೀರಾ. ನಿಮಗೆ ಏನ್ ಅನ್ನಿಸ್ತಾ ಇದೆ, ನಿಮಗೆ ಹೊರಗಡೆಯಿಂದ ಇನ್ಫ್ಲುಯೆನ್ಸ್, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ನೋಡ್ಬೇಡಿ ನೀವು. ಬಿಕಾಸ್ ಸೋಷಿಯಲ್ ಮೀಡಿಯಾ ಏನಾಗ್ಬಿಟ್ಟಿದೆ ಅಂದ್ರೆ, ನೀವು ಯಾವ ತರ ತಗೊಂತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಇನ್ನೊಬ್ರು ಲೈಫ್ ನೋಡೋದು, ಅವ್ರ ಲೈಫ್ ಹಂಗಿದೆ, ನೀವೆಲ್ಲೋ ಒಂದ್ ಕಡೆ ಕಂಪೇರ್ ಮಾಡ್ಕೊಳ್ಳೋದು, ಎಲ್ಲೋ ಒಂದ್ ಕಡೆ ನಿಮಗೆ ಭಯ ಇದೆ, ನಾನು ಈ ಒಂದು ಪಾತ್ನ ಚೂಸ್ ಮಾಡಿದ್ರೆ ಎಲ್ಲ ಏನ್ ಅನ್ಕೋಬಹುದು, ಅಥವಾ ನನಗೆ ಲಾಂಗ್ ಟರ್ಮ್ ನಾನು ಯಾವಾಗ ಇನ್ನು ಅದ್ರಲ್ಲಿ ಗ್ರೋ ಆಗೋದು, ನಾನು ಯಾವಾಗ ಇನ್ನು ಅದ್ರಲ್ಲಿ 1-2 ವರ್ಷ ಕೆಲಸ ಮಾಡೋದು, ನನಗೆ ನಿಜವಾಗ್ಲೂ ಪೇಷನ್ಸ್ ಇರುತ್ತಾ, ಅಷ್ಟು ನನಗೆ ನಿಜವಾಗ್ಲೂ ಅಷ್ಟು ಕನ್ಸಿಸ್ಟೆನ್ಸಿ ಇರುತ್ತಾ. ಸೊ ಈ ತರ ಎಲ್ಲ ತುಂಬಾ ಭಯಗಳಿದೆ ಅಂತ ನೋಡ್ತಾ ಇದ್ದೀನಿ ಗ್ರೂಪ್ 1. ಅವಾಯ್ಡ್ ವಾಚಿಂಗ್ ಸೋಷಿಯಲ್ ಮೀಡಿಯಾ, ಬಿಕಾಸ್ ನನಗೆ ಏನ್ ಅನ್ಸ್ತಾ ಇದೆ ಅಂದ್ರೆ, ತುಂಬಾ ಜನ ಡಿಸ್ಟ್ರಾಕ್ಟ್ ಆಗ್ತಾ ಇದ್ದೀರಾ. ಬಿಕಾಸ್ ಇನ್ಯಾರ್ದೋ ಲೈಫ್ ನೋಡ್ಬಿಟ್ಟು ನಂಗೂ ಅದೇ ತರ ಲೈಫ್ ಬೇಕು ಅನ್ಕೊಳ್ಳೋದು. ಟ್ರಸ್ಟ್ ಮೀ, ಒಬ್ಬೊಬ್ರು ಏನ್ ಗೊತ್ತಾ, ಈಸಿಯಾಗಿ ಫೇಮ್ ಸಿಕ್ಬಿಡುತ್ತೆ. ಒಬ್ಬೊಬ್ರಿಗೆ ಆಲ್ರೆಡಿ ಪಾಪ್ಯುಲರ್ ಜನರ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೊಂಡಾಗಿರ್ಬೋದು, ಅಥವಾ ಒಂದು ಹೈಪ್ ಸಿಗುತ್ತೆ, ವೈರಲ್ ಆಗೋದು, ಸೊ ಆಟೋಮೆಟಿಕ್ ಆಗುತ್ತೆ. ಬಟ್ ತುಂಬಾ ಜನ ಯಂಗ್ಸ್ಟರ್ಸ್ ಅಂಡ್ ತುಂಬಾ ಜನ ಅರ್ಲಿ 20s, ನಾನು ತುಂಬಾ ಜನ ನೋಡಿದೀನಿ. ನನ್ನ ಕನ್ಸಲ್ಟೇಷನ್ ಕೂಡ ತುಂಬಾ ಜನ ಬರ್ತಾರೆ. ಅಂದ್ರೆ ಅವ್ರು ಯಾವ ತರ ಇರ್ತಾರೆ ಅಂದ್ರೆ, ನೀವು ಒಂದ್ ಮಾತು ಹೇಳಿ, ನಾನು ಕೆಲಸ ಬಿಡ್ತೀನಿ, ನಾನು ನನ್ನ ಸೋಷಿಯಲ್ ಮೀಡಿಯಾದ ಏನೋ ಒಂದು ಮಾಡ್ಬೇಕು ಅಂತ ಇದೀನಿ, ಅದನ್ನ ಮಾಡ್ತೀನಿ. ಸೊ ದೇ ಕಮ್ ಲೈಕ್ ದಿಸ್. ನನ್ನಿಂದ ಒಂದು ಎಸ್ ಅನ್ನೋ ಒಂದು ಮಾತು ಕೇಳೋದಕ್ಕೆ ಇಷ್ಟಪಡ್ತಾ ಇರ್ತಾರೆ. ಬಟ್ ಐ ನೋ, ರಿಸ್ಕ್ ತಗೊಳ್ಳೋದ್ರಲ್ಲೂ ಒಬ್ಬೊಬ್ಬರಿಗೆ ಎಕ್ಸೈಟ್ಮೆಂಟ್ ಇರುತ್ತೆ. ಬಟ್ ಗ್ರೂಪ್ 1, ನಿಮಗೆ ಆ ರಿಸ್ಕ್ ಬೇಡ. ಜಸ್ಟ್ ಬಿಕಾಸ್ ಇನ್ಯಾರೋ ಇನ್ಫ್ಲುಯೆನ್ಸ್ ಮಾಡ್ತಾ ಇದಾರೆ, ನಿಮಗೇನಕ್ಕೋ ಒಂದು ನಿದ್ದೆ ಬರ್ತಾ ಇಲ್ಲ, ನಿಮಗೇನೋ ಒಂದು ನಿಮ್ಮ ಫ್ಯೂಚರ್ ಬಗ್ಗೆ ಸ್ಟ್ರೆಸ್ ಆಗ್ತಾ ಇದೆ ಅಂತ ನಿಮ್ಮ ಒಂದು ಲೈಫ್ ಪಾತ್ ಮೇಲೆ ನೀವು ಡೌಟ್ ಪಡಬೇಡಿ. ನಿಮಗೇನೋ ಒಂದ್ ಕಡೆ ಪುಲ್ ಆಗ್ತಾ ಇದೆಯಾ, ನಿಮಗೇನೋ ಒಂದ್ ಕಡೆ ಅಟ್ರಾಕ್ಟ್ ಆಗ್ತಾ ಇದೆಯಾ, ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಅದನ್ನ ಫಾಲೋ ಮಾಡಬೇಕು, ಅದನ್ನ ಓದಬೇಕು, ಅದ್ರಲ್ಲಿ ನಾನು ಬೆಳಿಬೇಕು ಅಂತ ಅನ್ನಿಸ್ತಾ ಇದೆಯಾ, ಇನ್ನೊಬ್ರದ್ದು ಸಪೋರ್ಟ್ ಬೇಡ. ಎಷ್ಟೇ ನಿಮ್ದು ಒಂಥರ ಲೈಫ್ ಪಾತ್ ಹೆಂಗ್ ಗೊತ್ತಾ, ಅದ್ ನಿಮ್ ಕಡೆಯಿಂದ ಡಿಸಿಪ್ಲಿನ್ ಕೇಳ್ತಾ ಇದೆ, ನಿಮ್ ಕಡೆಯಿಂದ ಅಷ್ಟೇ ಕಮಿಟ್ಮೆಂಟ್ ಕೇಳ್ತಾ ಇದೆ. ನಿಮ್ ಲೈಫ್ ಪಾತ್ ಇವಾಗ 1 ವರ್ಷದಲ್ಲಿ ನಿಮಗೆ ಸಕ್ಸಸ್ ತಂದ್ಕೊಡಲ್ಲ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡಲ್ಲ ಗ್ರೂಪ್ 1. ನಿಮ್ಮ ಲೈಫ್ ಪಾತ್ ಯಾವ ತರ ಅಂದ್ರೆ, ತುಂಬಾ ಟೈಮ್ ತಗೊಳುತ್ತೆ. ಒಂದು ಸ್ಟೇಬಲ್ ಆಗೋದಕ್ಕೆ, ಒಂದು ನಿಮಗೆ ಸೆಟಲ್ಮೆಂಟ್ ಕೊಡೋದಕ್ಕಾಗಿರ್ಬೋದು, ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದಕ್ಕಾಗಿರ್ಬೋದು, ತುಂಬಾ ವರ್ಷಗಳು ನಡೆಯುತ್ತೆ. ಬಟ್ ಬಿ ರೆಡಿ ಫಾರ್ ಇಟ್. ಇನ್ಯಾರ್ದು ಮತ್ಯಾರ್ದು ಅಂತ ನೀವು ನಿಮ್ಮ ಲೈಫ್ ಪಾತ್ ಮೇಲೆ ಡೌಟ್ ಪಡಬೇಡಿ. ಓಕೆ, ರಾಹು ಎನರ್ಜಿ ತುಂಬಾ ಕಡಿಮೆ ಇದೆ ನಿಮ್ಮ ಒಂದು ಜಾತಕದಲ್ಲಿ ಅನಿಸ್ತಾ ಇದೆ. ನಿಮ್ಮ ಜಾತಕದಲ್ಲಿ ಪ್ರಾಬ್ಲಿ ಶನಿ ದಶೆ ತುಂಬಾ ಜನರದ್ದು ನಡೀತಾ ಇದೆ. ಅಂಡ್ ಮರ್ಕ್ಯೂರಿ ಬುಧ ದಶ ಕೂಡ ನಡೀತಾ ಇದೆ ಅನ್ನಿಸ್ತಾ ಇದೆ. ಓ ಗಾಡ್, 2 ಬಂತು, ಬೇಡ. ಸೊ ಲೆಟ್ ಸಿ ಗ್ರೂಪ್ 1, ನಿಮಗೆ ಇನ್ನೂ ನಿಮ್ಮ ಲೈಫ್ ಪಾತ್ ಬಗ್ಗೆ 2 ಆಫ್ ವಾಂಡ್ಸ್, ತುಂಬಾ ಸ್ಟಕ್ ಎನರ್ಜಿ ಬರ್ತಾ ಇದೆ. ಮೂವಿಂಗ್ ಕಾರ್ಡ್ಸ್ ಬರ್ತಾ ಇಲ್ಲ ಯಾವುದು. ನನಗೇನು ಅನಿಸ್ತಾ ಇದೆ ಗೊತ್ತಾ, ರೀಸೆಂಟ್ ಆಗಿ ಏನೋ ಒಂದು ಇನಿಷಿಯೇಟ್ ಮಾಡಿದ್ರೆ, ನೀವು ರೀಸೆಂಟ್ ಆಗಿ ನಿಮಗೆ ಎಲ್ಲೋ ಒಂದ್ ಕಡೆ ನನ್ನ ಲೈಫ್ ಪಾತ್ ಇದು ಅಂತ ಅನ್ಸಿದೆ, ನಿಮಗೆ ನನ್ನ ಗುರಿ ಇದು, ನನ್ನ ಲೈಫ್ ಪರ್ಪಸ್ ಇದು ಅಂತ ನಿಮಗೆ ಅನ್ಸಿದೆ. ಬಟ್ ಏನಾಗ್ತಾ ಇದೆ, ಅದ್ರ ಸ್ಲೋ ಗ್ರೋತ್ ನೋಡ್ಬಿಟ್ಟು ಎಲ್ಲೋ ಒಂದ್ ಕಡೆ ನೀವು ನಿಮ್ ಜರ್ನಿನ ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೊಂಡಾಗಿರ್ಬಹುದು, ಒಂಥರ ಆ ಪ್ಲಾನ್ ನ ಅಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ದೀರಾ. ಆ ಪ್ಲಾನ್ ನ ನೀವು ಮುಂದುವರಿಸ್ತಾ ಇಲ್ಲ, ಆ ಪ್ಲಾನಿಗೆ ನೀವು ಒಂದು ಕನ್ಕ್ಲೂಷನ್ ಕೊಡ್ತಾ ಇಲ್ಲ, ಸ್ಟಕ್ ಎನರ್ಜಿ ಬರ್ತಾ ಇದೆ. ಸಿ ಗ್ರೂಪ್ 1, ನಿಮಗೆ ಚೆನ್ನಾಗಿ ಗೊತ್ತು ನಿಮ್ ಲೈಫ್ ಪಾತ್ ಏನು, ಲೈಫ್ ಪರ್ಪಸ್ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಬಟ್ ದ ಥಿಂಗ್ ಈಸ್, ನೀವು ಒಂಥರ ಬ್ಲ್ಯಾಂಕ್ ಸ್ಟೇಟ್ ಅಲ್ಲಿ ಇದ್ದೀರಾ, ಒಂಥರ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದ್ದೀರಾ. ಇದು ಹೌದಾ ಅಲ್ವಾ, ಎಲ್ಲೋ ಒಂದ್ ಕಡೆ ಒಂದ್ ಸ್ಟೆಪ್ ಇಟ್ಟಿದ್ದೀರಾ, ಬಟ್ ಸ್ಲೋ ಗ್ರೋತ್ ಕೊಟ್ಟಿದೆ, ಅದು ನಿಮಗೆ ಸ್ಲೋ ಆಗಿ ನಿಮಗೆ ಎಫೆಕ್ಟಿವ್ ಅನ್ಸಿದೆ, ಅಲ್ಲೇ ನೀವು ಸ್ಟಕ್ ಆಗೋಗ್ಬಿಟ್ಟಿದೆ. ಸೊ ತುಂಬಾ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀನಿ. ಇದರ ಕೇತು ದಶ ಅಂತರ್ದಶ ಇಲ್ಲ ಮಾರ್ಚ್ ದಶ ಅಂತರ್ದಶ ನಡೀತಾ ಇದೆ. ಬಿಕಾಸ್ ನಿಮಗೆ ಯಾವ ತರ ಅಂದ್ರೆ,
ತುಂಬಾ ಇನ್ಕನ್ಸಿಸ್ಟೆನ್ಸಿ, ಒಂದಿನ ಫುಲ್ ಇಂಟ್ರೆಸ್ಟೆಡ್ ಆಗಿರ್ತೀರಾ, ನೆಕ್ಸ್ಟ್ ಡೇ ಒಂಥರ ಡಿಸಪಾಯಿಂಟೆಡ್ ಆಗಿರ್ತಾ ಇದ್ದೀರಾ, ನೆಕ್ಸ್ಟ್ ಡೇ ಆ ಒಂದು ಕನ್ಸಿಸ್ಟೆನ್ಸಿ ಇಲ್ಲ, ಫ್ಲೋನ ಬ್ರೇಕ್ ಮಾಡ್ತಾ ಇದ್ದೀರಾ. ನಿಮಗೆ ಗೊತ್ತು ನಿಮಗೆ ಎಲ್ಲಿ ಗ್ರೋತ್ ಇದೆ, ಎಲ್ಲಿ ನಿಮಗೆ ಖುಷಿ ಮಾಡುತ್ತೆ, ಎಲ್ಲಿ ನಿಮಗೆ ಲೈಫ್ ಪರ್ಪಸ್. ನಂದು ಫಾರ್ ಅನ್ ಎಕ್ಸಾಂಪಲ್ ಜರ್ನಲಿಸಮ್ ಅಂತ ಅನ್ಕೊಳ್ಳಿ. ದ ಥಿಂಗ್ ಈಸ್, ನಿಮಗೆ ಗೊತ್ತು ಓಕೆ, ನಿಮಗೆ ಸೀಕ್ರೆಟ್ಸ್ ನ ಫಿಗರ್ ಔಟ್ ಮಾಡೋದು, ಇನ್ನೊಂದು ಹೊಸ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದನ್ನ ಪಬ್ಲಿಷ್ ಮಾಡೋದು, ರಿಸರ್ಚ್ ಮಾಡೋದು ನಿಮಗೆ ಗೊತ್ತು, ಅದನ್ನ ನಿಮಗೆ ಇಂಟ್ರೆಸ್ಟ್ ಬರುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ನೀವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಒಂದ್ ಸ್ಟೆಪ್ ರಿಸರ್ಚ್ ಮಾಡ್ತೀರಾ, ಒಂದಿನ ತುಂಬಾ ಚೆನ್ನಾಗಿ ರಿಸರ್ಚ್ ಮಾಡ್ತೀರಾ, ತುಂಬಾ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀರಾ, ವೆರಿ ನೆಕ್ಸ್ಟ್ ಮೂಮೆಂಟ್ ಯು ಆರ್ ಲಾಸ್ಟ್. ಇದ್ ಬೇಕಾ, ಒಂಥರ ಇಂಟ್ರೆಸ್ಟ್ ಕಳ್ಕೊಂತ ಇದ್ದೀರಾ ಅನ್ನಿಸ್ತಾ ಇದೆ. ಸೊ ಆ ಕನ್ಸಿಸ್ಟೆನ್ಸಿ ಮಿಸ್ ಆಗ್ತಾ ಇದೆ. ನಿಮಗೆ ಯಾವ ತರ ಅಂದ್ರೆ, ನಿಮಗೆ ಗೊತ್ತು ನಿಮ್ಮ ಲೈಫ್ ಪರ್ಪಸ್ ಒಂದು ಟ್ರೆಡಿಷನಲ್ ಸೆಟಪ್ ಅಲ್ಲೇ ಇದೆ, ಟ್ರೆಡಿಷನಲ್ ವೇ ಅಲ್ಲೇ ಇದೆ, ಯಾರು ಅಷ್ಟೊಂದು ಎಗೇನೆಸ್ಟ್ ಆಗಿ ಬರಲ್ಲ. ಅದು ನಿಮಗೆ ಮನಿ ಕೂಡ ಕೊಡುತ್ತೆ, ಸ್ಟೇಟಸ್ ಕೂಡ ಕೊಡುತ್ತೆ, ಲಾಂಗ್ ಟರ್ಮ್ ಗ್ರೋತ್ ಕೂಡ ಕೊಡುತ್ತೆ. ಬಟ್ ದ ಓನ್ಲಿ ಥಿಂಗ್ ಈಸ್, ನೀವು ಡಿಸ್ಟ್ರಾಕ್ಟ್ ಆಗಬೇಡಿ. ಅಂಡ್ ಓನ್ಲಿ ಥಿಂಗ್ ಈಸ್, ಇವತ್ತು ನಾನು ರಿಸರ್ಚ್ ಮಾಡಿದ್ರೆ, ನಾಳೆ ನಾನು ಪಬ್ಲಿಷ್ ಮಾಡಿದ್ರೆ, ನಾಡಿದ್ದೆ ನನಗೆ ಅದಕ್ಕೊಂದು ರಿಸಲ್ಟ್ಸ್ ಬರಬೇಕು, ಹಿಂಗೆಲ್ಲ ಯೋಚನೆ ಮಾಡ್ಕೊಂಡು ಕೂರ್ಬೇಡಿ. ಗ್ರೂಪ್ 1 ಈ ತರ ಯೋಚನೆ ಮಾಡಿದ್ರೆ ತುಂಬಾ ಕಷ್ಟ ಇದೆ. ಒಂದು ಅದಕ್ಕೂ ಒಂದು ಟೈಮ್ ಕೊಡಿ. ಗಿವ್ ದಿಸ್ ಆಲ್ಸೋ ಸಮ್ ಟೈಮ್. ನಿಮಗೆ ಆ ಒಂದು ಪ್ರೋಸೆಸ್ ಅಲ್ಲಿ ಇಂಟ್ರೆಸ್ಟಿಂಗ್ ಆಗಿರ್ಬೇಕು. ಪ್ರೋಸೆಸ್ ಅಲ್ಲೇ ನೀವು ಫೈನಲ್ ರಿಸಲ್ಟ್ ಹುಡ್ಕೊಂಡು ಕೂತ್ರೆ ಕಷ್ಟ ಆಗುತ್ತೆ. ಓಕೆ, ಸೊ ದಟ್ ಈಸ್ ದ ಮೆಸೇಜ್ ಗ್ರೂಪ್ 1. ಐ ಹೋಪ್ ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಅಂತ ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನ್ ಅನ್ಸುತ್ತೆ. ಓಕೆ, ಅಂಡ್ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫ್ ಅಲ್ಲ ಮೆಸೇಜ್ ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಥವಾ ಟ್ಯಾರೋ ಕಾರ್ಡ್ ಅಥವಾ ಆಸ್ಟ್ರಾಲಜಿ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಸಾರಿ, ನೋ, DM me. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಲೋ ಗ್ರೂಪ್ 2 ಎಲ್ಲ ಸೆಕೆಂಡ್ ಆಪ್ಷನ್, ಸೆಕೆಂಡ್ ಗ್ರೂಪ್ ನ ಚೂಸ್ ಮಾಡಿದ್ರೆ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ನಿಮ್ಮ ಲೈಫ್ ಪರ್ಪಸ್ ಬಗ್ಗೆ ಟ್ಯಾರೋ ಕಡೆಯಿಂದ ಏನ್ ಮೆಸೇಜ್ ಬರ್ತಾ ಇದೆ ಅಂತ. ಹೋಗೋದಕ್ಕೂ ಮುಂಚೆ ಗ್ರೂಪ್ 2 ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ ಲೈಫ್ ಅಲ್ಲಿ ಆ ಮೆಸೇಜ್ ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಗ್ರೂಪ್ 2, ವಾವ್, ಫಸ್ಟ್ ಮೇಜರ್ ಆರ್ಕನ. ಐ ಮೀನ್ ಫಸ್ಟ್ ಗ್ರೂಪ್ ಅವರಿಗೆ ಒಂದು ಮೇಜರ್ ಆರ್ಕನ ಬರಲ್ಲ, ಬಟ್ ನಿಮಗೆ ಫಸ್ಟ್ ಕಡೆ ಮೇಜರ್ ಆರ್ಕನ ಬಂದಿದೆ. ನಿಮ್ಮ ಲೈಫ್ ಪರ್ಪಸ್ ಪೀಸ್ಫುಲ್ ಚಾಯ್ಸಸ್ ಆಗಿರ್ಬೇಕು. ಅಟ್ ದ ಸೇಮ್ ಟೈಮ್ ನಿಮಗದು ಎಕ್ಸೈಟಿಂಗ್ ಕೊಡ್ಬೇಕು. ಬೇರೆಯವರಿಗೆ ಎಕ್ಸೈಟಿಂಗ್ ಅನ್ಸುತ್ತೋ ಇಲ್ವೋ ಗೊತ್ತಿಲ್ಲ, ನಿಮಗದು ಎಕ್ಸೈಟಿಂಗ್ ಅನ್ಸ್ಬೇಕು. ಟೆಂಪರೆನ್ಸ್, ಸ್ಯಾಜಿಟೇರಿಯಸ್ ಎನರ್ಜಿ. ತುಂಬಾ ಜನಕ್ಕೆ ಟ್ರಾವೆಲಿಂಗ್ ಇಸ್ ಯೋರ್ ಲೈಫ್ ಪರ್ಪಸ್. ಯಾರಿಗೆ ತಾನೇ ಇಷ್ಟ ಇಲ್ಲ ಟ್ರಾವೆಲಿಂಗ್? ನಂಗೆ ಇಷ್ಟ ಇಲ್ಲ. ಓಕೆ, ನಿಮಗೆ ಟ್ರಾವೆಲಿಂಗ್ ಅಂಡ್ ಎಷ್ಟು ಆಗುತ್ತೆ ಅಷ್ಟು ಎಕ್ಸ್ಪ್ಲೋರ್ ಮಾಡೋದಕ್ಕೆ ನೀವು ಇಷ್ಟಪಡ್ತೀರಾ, ದಟ್ ಈಸ್ ಯುವರ್ ಲೈಫ್ ಪರ್ಪಸ್. ಅಂಡ್ ನಿಮಗೆ ಗ್ರೋತ್ ಇಲ್ಲ ಲೈಫಲ್ಲಿ ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ನಿಮಗೊಂಥರ ನಾನು ಏನೂ ಮಾಡ್ತಿಲ್ವೇನೋ ಲೈಫಲ್ಲಿ, ನಾನು ಏನೂ ಅಚೀವ್ ಮಾಡ್ತಾ ಇಲ್ವೇನೋ. ಈವನ್ ದೋ ನೀವು ಕಾರ್ಪೊರೇಟ್ ಅಲ್ಲಿ ಇದ್ರು, ಈವನ್ ದೋ ನೀವು ಯಾವುದೇ ಕೆಲಸದಲ್ಲಿ ಇರ್ಲಿ, ಅವಾಗ ಇಫ್ ಪಾಸಿಬಲ್ ಎಕ್ಸ್ಪ್ಲೋರ್ ಮಾಡಿ, ಬೇರೆ ಜಾಗಕ್ಕೆ ಹೋಗಿ, ಬೇರೆ ಕಲ್ಚರ್ಗೆ ಹೋಗಿ, ಅಥವಾ ಬೇರೆ ಕಲ್ಚರ್ ಫಾಲೋ ಮಾಡೋ ಪರ್ಸನ್ ಜೊತೆ ಅಟ್ಲೀಸ್ಟ್ ಮಾತಾಡಿ, ಕಾಂಟ್ಯಾಕ್ಟ್ ಅಲ್ಲಿ ಇರಿ. ಏನಾದ್ರೂ ಒಂದು ಹೊಸದ್ ಕಲಿತಾ ಇರಿ, ನಾಲೆಜ್ ನ ಬೆಳೆಸ್ಕೊಂತಾ ಇರಿ. ಅದು ಪ್ರಾಕ್ಟಿಕಲಿ ಆಗಿರ್ಬೋದು, ಅಂದ್ರೆ ನೀವೇ ಅದನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಮಾಡಿ ಕಲ್ತ್ಕೊಳ್ಳೋದಾಗಿರ್ಬೋದು, ಅಥವಾ ಓದೋದಾಗಿರ್ಬೋದು. ಬುಕ್ ರೀಡಿಂಗ್ ಹ್ಯಾಬಿಟ್ ಇಟ್ಕೊಳ್ಳಿ. ಬಿಕಾಸ್ ಎಷ್ಟಾಗತ್ತೆ ಅಷ್ಟು ನೀವು ಹೊಸದನ್ನ ಕಲ್ತಷ್ಟು, ಹೊಸ ನಾಲೆಜ್ ನ ಬೆಳೆಸ್ಕೊಂಡಷ್ಟು, ಹೊಸ ಜಾಗದ ಬಗ್ಗೆ ನೋಡ್ದಷ್ಟು, ಫೀಲ್ ಮಾಡ್ಕೊಂಡಷ್ಟು ನಿಮಗೆ ನಿಮ್ಮ ಲೈಫ್ ಪರ್ಪಸ್ ಅವಾಗ ಬೂಸ್ಟ್ ಮಾಡ್ತಾ ಇರುತ್ತೆ. ಓಕೆ, and which is really beautiful. Traveling is your life purpose. And ಎಷ್ಟಾಗುತ್ತೆ ಅಷ್ಟು ನಿಮ್ಮ ಕಡೆ ನಿಮ್ಮ ನಾಲೆಜ್ ಯೂಸ್ ಮಾಡ್ಕೊಂಡು ಇನ್ನೊಬ್ರಿಗೆ ಗೈಡ್ ಮಾಡ್ತಾ ಇರಿ. ನಿಮ್ಮ ಬಿಲೀಫ್ ಸಿಸ್ಟಮ್ ನ ಬೆಳೆಸ್ತಾ ಇರಿ. ನೀವೇನ್ ನಂಬ್ತಾ ಇದ್ದೀರಾ ಅದರಿಂದ ಬೇರೆಯವ್ರಿಗೆ ಒಳ್ಳೇದಾಗತ್ತಾ, ಜನರ ಜೊತೆ ಶೇರ್ ಮಾಡ್ಕೊಳ್ಳಿ. ಏನ್ ಕಲ್ತಿದ್ದೀರಾ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ನಾಲೆಜ್ ಇಂದ ಬೇರೆಯವ್ರಿಗೆ ಏನಾದ್ರು ಹೆಲ್ಪ್ ಮಾಡಕ್ಕಾಗತ್ತಾ, ಹೆಲ್ಪ್ ಮಾಡಿ. ಅಥವಾ ಬೇರೆಯವ್ರಿಗೂ ನೀವು ಬೆಳ್ಸೋದಕ್ಕಾಗತ್ತಾ. ಲೈಕ್ ಒಬ್ಬ ಟೀಚರ್ ಅಥವಾ ಒಬ್ಬ ಲೆಕ್ಚರರ್
ಒಬ್ಬೊಬ್ಬರಿಗೆ ಅವರ ಒಂದು ಜಾಬಲ್ಲಿ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂದರೆ, ಬಿಕಾಸ್ ಅವರು ಓದ್ತಾ ಇರ್ತಾರೆ ಡೇ ಬೈ ಡೇ, ಅವರು ಪ್ರಾಕ್ಟಿಕಲಿ ಬೆಳೀತಾ ಇರ್ತಾರೆ, ಇಂಟೆಲೆಕ್ಚುಲಿ ಬೆಳೀತಾ ಇರ್ತಾರೆ, ಆ್ಯಂಡ್ ಎಟ್ ದ ಸೇಮ್ ಟೈಮ್ ಒಂದಷ್ಟು ಜನ ಸ್ಟೂಡೆಂಟ್ಸಿಗೆ ಕೂಡ ಬೆಳೆಸ್ತಾ ಇರ್ತಾರೆ. ಆ್ಯಂಡ್ ತುಂಬಾ ಜನಕ್ಕೆ ದಟ್ ಈಸ್ ಎನಫ್ ಫಾರ್ ದೆಮ್. ಬಿಕಾಸ್ ನಾನು ನೋಡಿದ್ದೀನಿ, ಆಯ್ತಾ, ನಾನು ತುಂಬಾ ಕಮ್ಮಿ ನೋಡಿರೋದು, ಬಟ್ ಒಬ್ಬೊಬ್ರು ಟೀಚರ್ಸ್ ಆಕ್ಚುಲಿ ಇರ್ತಾ ಇದ್ರು, ವೆರಿ ಇನ್ನೋಸೆಂಟ್ ಟೀಚರ್ಸ್, ಲೆಕ್ಚರರ್ಸ್ ಕೂಡ. ಅವ್ರು ಜಾಸ್ತಿ ಹೊಡೆಯೋದು ಬಡಿಯೋದು ಆಗಿರಬಹುದು ಅಥವಾ ಇನ್ಸಲ್ಟ್ ಮಾಡೋದಾಗಿ ಅದೆಲ್ಲ ಮಾಡ್ತಿರ್ಲಿಲ್ಲ. ಅವರ ಸೋಲ್ ಪರ್ಪಸ್ ಬಂದ್ಬಿಟ್ಟು ಇನ್ನೊಬ್ರಿಗೂ ಬೆಳೆಸ್ಬೇಕು, ಇನ್ನೊಬ್ರಿಗೂ ಜೆನ್ಯೂನ್ ಆಗಿ ಕಲಿಸ್ಕೊಡ್ಬೇಕು, ಇನ್ನೊಬ್ರು ಜೆನ್ಯೂನ್ ಆಗಿ ನಾಲೆಜಬಲ್ ಮಾಡಬೇಕು, ಸ್ಟೂಡೆಂಟಿಗೆ ನಾನು ಹೆಲ್ಪ್ ಮಾಡ್ಬೇಕು ಅನ್ನೋ ಜೆನ್ಯೂನ್ ಇಂಟೆನ್ಷನ್ ಇಟ್ಕೊಂಡು ಒಬ್ಬೊಬ್ರು ಬರ್ತಾ ಇದ್ರು. ಬಟ್ ಅವ್ರು ತುಂಬಾ ಪಾಪ ಇರ್ತಾ ಇದ್ರು. ಓಕೆ, ಬಿಕಾಸ್ ಯಾರಿಗೂ ಬೈಯೋದು, ಒಂಥರ ಇನ್ಸಲ್ಟ್ ಮಾಡೋದು, ಪಾರ್ಶಿಯಾಲಿಟಿ ಮಾಡೋದು ಮಾಡ್ತಾ ಇರ್ಲಿಲ್ಲ. ಟೇಕನ್ ಫಾರ್ ಗ್ರಾಂಟೆಡ್ ತರ ನೋಡ್ತಾ ಇದ್ರು ಸ್ಟೂಡೆಂಟ್ಸ್. ಬಟ್ ಅವರಿಗೆ ನಾಲೆಜ್ ತುಂಬಾ ಇರ್ತಾ ಇತ್ತು. ಐ ಥಿಂಕ್ ದಟ್ ಈಸ್ ಯೋರ್ ಲೈಫ್ ಪಾತ್. ನೀವು ಮಾತ್ರ ಅಲ್ಲ, ನಿಮ್ ಜೊತೆ ಇನ್ನೊಬ್ರು ಬೆಳೆಸ್ತೀರಾ, ಏನೋ ಒಂಥರ ಖುಷಿ ಪಡಿಸ್ತೀರಾ ಅಂಡ್ ಬೆಳೆಸ್ತಾ ಇರ್ತೀರಾ ನಾಲೆಜ್ ವೈಸ್. ಆ ತರ ಕೂಡ ನೋಡ್ತಾ ಇದೀನಿ. ಮೂನ್ ಸಮಥಿಂಗ್ ಕನೆಕ್ಟೆಡ್ ಟು ಸೈಕಿಕ್. ತುಂಬಾ ಜನ ಟ್ಯಾರೋ ಕಾರ್ಡ್ ರೀಡರ್ಸ್ ಇದ್ದೀರಾ, ತುಂಬಾ ಜನ ಆಸ್ಟ್ರಾಲಜರ್ಸ್ ಇದ್ದೀರಾ, ತುಂಬಾ ಜನ ರಿಸರ್ಚ್ ಓರಿಯೆಂಟೆಡ್ ಏನೋ ಮಾಡ್ತಾ ಇದ್ದೀರಾ. ಬಿಕಾಸ್ ನಿಮ್ಮ ಲೈಫ್ ಪರ್ಪಸ್ ಯಾರಿಗೂ ನೀವು ಐ ಮೀನ್ ಯು ಆರ್ ವೆರಿ ಕನ್ಫ್ಯೂಸ್ಡ್ ಇವಾಗ ಎಟ್ ದಿಸ್ ಮೂಮೆಂಟ್ ಅನ್ನಿಸ್ತಾ ಇದೆ. ತುಂಬಾ ಜನಕ್ಕೆ ನಿಮಗೆ ಗೊತ್ತು ನಿಮಗೆ ಖುಷಿ ಕೊಡುತ್ತೆ, ತುಂಬಾ ಜನಕ್ಕೆ ನಿಮಗೆ ಗೊತ್ತು ದಿಸ್ ಇಸ್ ಮೈ ಲೈಫ್ ಪರ್ಪಸ್ ಆ್ಯಂಡ್ ಯು ಆರ್ ಆಲ್ರೆಡಿ ಇನ್ ಇಟ್. ಬಟ್ ಒಂಥರ ಕನ್ಫ್ಯೂಷನ್, ಅದಕ್ಕೇನೆ ನೀವು ಈ ವಿಡಿಯೋ ಕೂಡ ನೋಡ್ತಾ ಇದ್ದೀರಾ. ಯು ಕನ್ಫ್ಯೂಸ್ಡ್. ಅವಾಗ ನಿಮಗೆ ಅದು ಕ್ಲಾರಿಟಿ ಕೊಡಲ್ಲ. ಅವಾಗ ನಿಮಗೆ ಫಿನಾನ್ಷಿಯಲಿ ಕೂಡ ಅಷ್ಟು ಖುಷಿ ಕೊಡ್ತಾ ಇಲ್ಲ. ಆ ಥರ ನೋಡ್ತೇನೆ. ಒಬ್ಬ ಗೈಡರ್, ಒಬ್ಬ ಟೀಚರ್, ಇವಾಗ ಗುರು ಹತ್ರ ಹೋಗ್ಬಿಟ್ಟು ನೀವು ದುಡ್ಡು ಕೇಳಕ್ ಆಗಲ್ಲ. ಗುರು ಏನ್ ಮಾಡ್ತಾನೆ, ಅವನ ಹತ್ರ ಎಷ್ಟಾಗುತ್ತೆ ಅಷ್ಟು ನಾಲೆಜ್ನ ಕೊಟ್ಬಿಡ್ತಾನೆ, ಅದು ಗುರು ಕೆಲಸ. ಬಟ್ ಗುರುನ ತಗೊಬಂದು ನೀವು ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡಿಸಿ, ಗುರುನ ತಗೊಂಡೋಗಿ ಒಂದು ಕಾಡಲ್ಲಿ ಬಿಟ್ಟು ಅಲ್ಲಿರು ಅಂತ ಮಾಡಿದ್ರೆ ಗುರು ಯಾವತ್ತೂ ಅದು ಇಷ್ಟ ಆಗಲ್ಲ. ಬಿಕಾಸ್ ನಮ್ಮ ಒಂದು ಧರ್ಮದಲ್ಲಿ ಏನು ಅಪ್ಪ ಅಮ್ಮನ ಬಿಟ್ರೆ ನೆಕ್ಸ್ಟ್ ಪೊಸಿಷನ್ ಸಿಗದೆ ಗುರುಗೆ, ರೈಟ್? ಸೊ ಗುರು ಕೊಡ್ಬೇಕಾದ ರೆಸ್ಪೆಕ್ಟ್, ಗುರುಗೆ ಕೊಡ್ಬೇಕಾದ ಪೊಸಿಷನ್ ಯಾವತ್ತು ಪ್ರಾಪರ್ ಆಗಿ ಕೊಡ್ಬೇಕು. ನಿಮಗೆ ಅದು ಸಿಗ್ತಾ ಇದೆ, ನಿಮಗೆ ರೆಸ್ಪೆಕ್ಟ್ ಸಿಗ್ತಾ ಇದೆ, ಆ ಪೊಸಿಷನ್ ಸಿಗ್ತಾ ಇದೆ, ನೀವೇನ್ ಮಾಡ್ತಾ ಇದ್ದೀರಾ, ಯಾರು ಅದನ್ನ ಜಾಸ್ತಿ ಏನು ಡಿಗ್ರೇಡ್ ಮಾಡ್ತಾ ಇರೋದೆಲ್ಲ ಮಾಡ್ತಾ ಇಲ್ಲ. ನಿಮಗೂ ಅದು ಗ್ರೋತ್ ಕೊಡ್ತಾ ಇದೆ ನಿಮ್ಮ ಒಂದು ಆಸ್ ಅ ಪರ್ಸನ್ ಕೂಡ. ಬಟ್ ಯು ಆರ್ ಕನ್ಫ್ಯೂಸ್ಡ್, ಒಂಥರ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ನೀವು. ಲೆಟ್ಸ್ ಸಿ, ಲುಕ್ ಎಟ್ ದಿಸ್ ಡೆವಿಲ್ ಎನರ್ಜಿ. ಅದನ್ನ ತೋರ್ಸಕ್ಕಾಗಲ್ಲ. 3 ಮೇಜರ್ ಅರ್ಕಾನ ಬಂದಿದೆ. ಒಂಥರ ಒಬ್ಸೆಸ್ಡ್ ಆಗೋಗ್ಬಿಟ್ಟಿದ್ದೀರಾ. ಐ ಡೋಂಟ್ ನೋ, ಅಂದ್ರೆ ಕರೆಂಟ್ ಲೈಫ್ ಸಿಚುವೇಶನ್ ಇವಾಗ ಇಟ್ಸ್ ಅ ವೆರಿ ಕಾಂಪ್ಲಿಕೇಟೆಡ್ ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು. ಇವಾಗ ಹೆಂಗ್ ಗೊತ್ತಾ, ಇವಾಗ ಎಕ್ಸ್ಪೆಕ್ಟೇಷನ್ಸ್, ಸೊಸೈಟಿ ಎಕ್ಸ್ಪೆಕ್ಟೇಷನ್ಸ್ ನಿಮಗೆ ಇರಿಟೇಟ್ ಆಗ್ತಾ ಇದೆ, ಆ್ಯಂಡ್ ನಿಮ್ಮ ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸ್ ನಿಮಗೆ ಇರಿಟೇಟ್ ಆಗ್ತಾ ಇದೆ. ಬಿಕಾಸ್ ನಿಮ್ಮ ಲೈಫ್ ಪರ್ಪಸ್ ನಿಮಗೆ ಖುಷಿ ಕೊಡ್ತಾ ಇದೆ, ಬಟ್ ಎಟ್ ದ ಸೇಮ್ ಟೈಮ್ ಸೊಸೈಟಿ ಎಕ್ಸ್ಪೆಕ್ಟೇಷನ್ಸ್ ಆಗಿರ್ಬೋದು, ಅದು ನಿಮಗೆ ಅದು ಆಗ್ತಾ ಇಲ್ಲ. ನಾನೇನು ನೋಡ್ತಾ ಇದ್ದೀನಿ ಗೊತ್ತಾ, ಗ್ರೂಪ್ 2 ನಿಮ್ಮ ಲೈಫ್ ಪರ್ಪಸ್ ಬಂದ್ಬಿಟ್ಟು ಹ್ಯಾವ್ ಅ ಗ್ರೋತ್ ಇನ್ ಯೋರ್ ಲೈಫ್, ಆ್ಯಂಡ್ ಎಟ್ ದ ಸೇಮ್ ಟೈಮ್ ಆ ಸೊಸೈಟಿ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಅದನ್ನ ನೀವು ಕಂಪ್ಲೀಟ್ ಆಗಿ ಫುಲ್ಫಿಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ತುಂಬಾ ಜನ ಹೆಂಗ ಹೋಗ್ಬಿಟ್ಟಿದ್ದೀರಾ ಅಂದ್ರೆ ಒಬ್ಸೆಸ್ಡ್ ಆಗಿ ಹೋಗ್ಬಿಟ್ಟಿದ್ದೀರಾ. ನನ್ನ ಲೈಫ್ ಪರ್ಪಸ್ ಏನು, ನಾನು ಅದನ್ನೇ ಮಾಡ್ಬೇಕು, ನಾನು ಇದನ್ನೇ ಮಾಡ್ಬೇಕು, ನಾನು ಅದ್ ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ, ಒಂಥರ ಒಬ್ಸೆಸ್ಡ್ ಆಗಿ ಹೋಗ್ಬಿಟ್ಟಿದ್ದೀರಾ. ಅದಕ್ಕೆ ಕನ್ಫ್ಯೂಷನ್ ಕೂಡ ಆಗ್ತಾ ಇದೆ. ಅಂದ್ರೆ ಲೈಫಲ್ಲಿ ಬೇಸಿಕ್ಸ್ ಏನ್ ಬೇಕು ಅದು ಬೇಕೇ ಬೇಕು. ಆ ಬೇಸಿಕ್ಸ್ ನಿಮಗೆ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಬಿಕಾಸ್ ಆಫ್ ಯುವರ್ ಲೈಫ್ ಪರ್ಪಸ್. ನಾನೇನು ನೋಡ್ತಾ ಇದ್ದೀನಿ ಗೊತ್ತಾ, ಲೈಫ್ ಪರ್ಪಸ್ ಒಂಥರ ನೀವು ಆಲ್ಟರ್ನೇಟಿವ್ ಆಗಿ ಮಾಡ್ಕೊಂಡಿರ್ಬೇಕು, ಅದನ್ನೇ ನೀವು ಪ್ರೈಮರಿಲಿ ಇಟ್ಕೊಳಕ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಂದು ತಗೊಳ್ಳಿ ಎಕ್ಸಾಂಪಲ್. ಇವಾಗ ನಾನು ರೀಡರ್ ಯೂಟ್ಯೂಬಲ್ಲಿ ಮಾಡ್ತಾ ಇದ್ದೀನಿ. ನನಗೆ ಅನಿಸ್ತಾ ಇರುತ್ತೆ ನಾನು ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡ್ತಾ ಇರಬೇಕು, ದಿಸ್ ಇಸ್ ಮೈ ಲೈಫ್ ಪರ್ಪಸ್ ಅಂತ. ಅಲ್ಟಿಮೇಟ್ಲಿ ಇದು ನನ್ನ ಬೇಸಿಕ್ ನೀಡ್ಸ್ನ ಫುಲ್ಫಿಲ್ ಮಾಡ್ತಾ ಇದೆಯಾ ಇಲ್ವಾ? ಲೈಕ್ ಮನಿ ಆಗಿರ್ಬೋದು, ಇದು ನನಗೆ ಫುಡ್ ಕೊಡ್ತಾ ಇದೆಯಾ, ನನಗೆ
ಜೆನ್ಯೂನ್ ಫ್ರೆಂಡ್ಶಿಪ್ಸ್ ಕೊಡ್ತಾ ಇದೆಯಾ, ಜೆನ್ಯೂನ್ ಕನೆಕ್ಷನ್ಸ್ ಕೊಡ್ತಾ ಇದೆಯಾ? ಇಲ್ಲ. ಸೊ ಈ ಲೈಫ್ ಪರ್ಪಸ್ನೇ ನಾನು ಪ್ರೈಮರಿಯಾಗಿ ಇಟ್ಕೊಂಡು ಹೋದ್ರೆ ನಾನು ಎಲ್ಲಿಗೆ ಹೋಗ್ಬೋದು? ಸೊ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ನಿಮಗೆ ಫಿಗರ್ ಔಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಇವಾಗ ಲೈಫ್ ಪರ್ಪಸ್ನೇ ಪ್ರೊಫೆಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಲೈಫ್ ಪರ್ಪಸ್ನ ಒಂದು ಸೈಡ್ ವೇಸಲ್ಲಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಬಿಕಾಸ್ ನನಗೇನು ಅನಿಸ್ತಾ ಇದೆ, ಗ್ರೂಪ್ 2 ಅಗೇನ್ ಯು ಗೈಸ್ ಆರ್ ಕೈಂಡ್ ಆಫ್ ಡಿಸ್ಟ್ರಾಕ್ಟೆಡ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ತುಂಬ ಜನ ಪ್ಯಾಷನ್ನೇ ಪ್ರೊಫೆಷನ್ ಆಗಿ ಮಾಡ್ಕೊತಾರೆ, ಬಟ್ ಬೇಸಿಕ್ ನೀಡ್ಸ್ ಫುಲ್ಫಿಲ್ ಆಗೋ ಥರ ಅವ್ರಿಗೆ ಬ್ಯಾಕಪ್ ಯಾರು ಇರುತ್ತೆ. ನಿಮಗೆ ಆ ಬ್ಯಾಕಪ್ ಇದೆಯಾ ಇಲ್ವಾ? ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಲ್ಲದನ್ನು ಕಂಪ್ಲೀಟ್ ಆಗಿ. ತುಂಬ ಒಬ್ಸೆಸ್ಡ್ ಆಗೋದಕ್ಕೆ ಹೋಗಬೇಡಿ. ಇದೇ ನನ್ನ ಲೈಫ್ ಪರ್ಪಸ್, ನಾನು ಇದನ್ನೇ ಮಾಡ್ಕೊಂಡಿರ್ಬೇಕು, ನಾನು ಅದೇ ಇರಬೇಕು, ನಾನು ಹಿಂಗೆ ಇರಬೇಕು ಅಂತ. ದಟ್ ಈಸ್ ವೆರಿ ಬ್ಯಾಡ್. ಒಂಥರ ಕನ್ಫ್ಯೂಸ್ಡ್ ಆಗೋಗ್ಬಿಟ್ಟಿದೆ. ಅಟ್ ದ ಸೇಮ್ ಟೈಮ್ ಏಸ್ ಆಫ್ ಸ್ವರ್ಡ್ಸ್, ಐ ಥಿಂಕ್ ನಿಮಗೆ ಗೊತ್ತು, ನಿಮಗೆ ಕ್ಲಾರಿಟಿ ಇದೆ, ಬಟ್ ಅದನ್ನೇ ಪ್ರೊಫೆಷನಲ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಬಿಕಾಸ್ ಡೆವಿಲ್ ಎನರ್ಜಿ ಬಂದಿರೋದ್ರಿಂದ ಲೈಫ್ ಪರ್ಪಸೇ ನಿಮ್ಮ ಕೆಲಸ, ನನ್ನ ಕಾಯಕವೇ ನನ್ನ ಲೈಫ್ ಪರ್ಪಸ್ ಅಂತ ಮಾಡ್ಕೊಳ್ಳೋಕೆ ಹೋಗಬೇಡಿ. ಓಕೆ, ದಟ್ ಈಸ್ ದ ಮೆಸೇಜ್ ಗ್ರೂಪ್ 2. ಐ ಹೋಪ್ ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ. ಆ್ಯಂಡ್ ತುಂಬ ಒಬ್ಸೆಸ್ಡ್ ಆಗೋಗ್ಬಿಟ್ಟಿದ್ದೀರಾ, ತುಂಬ ಏನಕ್ಕೂ ಒಂದು ಅಟ್ಯಾಚ್ ಆಗಿಬಿಟ್ಟಿದ್ದೀರಾ. ಇವಾಗ ಜನ ಬರ್ತಾರೆ, ನಾನು ಇವಾಗ ಫೇಮಸ್ ಆಗ್ತೀನಿ, ನಾನು ಇವಾಗ ಇದ್ರಲ್ಲಿ ಏನಾದ್ರು ಒಂದು ಫಿಗರ್ ಔಟ್ ಮಾಡ್ತೀನಿ, ಇವಾಗ ನನಗೆ ಏನಾದರೂ ಒಂದು ಗ್ರೀನ್ ಸಿಗ್ನಲ್ ಬರುತ್ತೆ, ಇದ್ರ ಬಗ್ಗೆ ಹಿಂಗೆಲ್ಲ ಅನ್ಕೊತಾ ಇದ್ದೀರಾ. ಅವಾಯ್ಡ್ ಇಟ್. ಐ ಹೋಪ್ ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಅಂತ. ಏನನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲ ಮೆಸೇಜನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತವ್ರಿಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಎಲ್ಲರೂ ಟೇಕ್ ಕೇರ್. ಹಲೋ ಗ್ರೂಪ್ 3 ಎಲ್ಲ ಸೆಕೆಂಡ್ ಆಪ್ಷನ್, ಥರ್ಡ್ ಗ್ರೂಪ್ನ ಚೂಸ್ ಮಾಡಿದ್ದೀರಾ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ನಿಮ್ಮ ಲೈಫ್ ಪರ್ಪಸ್ ಬಗ್ಗೆ ಟ್ಯಾರೋ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ ಅಂತ. ಗ್ರೂಪ್ 3 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅಥವಾ ಟ್ಯಾರೋ ಕಾರ್ಡ್ ರೀಡಿಂಗ್, ಆಸ್ಟ್ರಾಲಜಿ ಬುಕ್ ಮಾಡಬೇಕು ಅನ್ಸಿದ್ರೆ, ಕೋರ್ಸ್ ಕೂಡ ತಗೋಬೇಕು ಅನ್ಸಿದ್ರೆ ಕಾಂಟ್ಯಾಕ್ಟ್ ಮೀ. ಓಕೆ, ಗ್ರೂಪ್ 3 ಎಂಪ್ರರ್ ಎನರ್ಜಿ. ಫಸ್ಟ್ ಕಾರ್ಡೇ ಮೇಜರ್ ಆರ್ಕಾನ ಕೂಡ ಬಂದಿದೆ. ನಿಮ್ಮ ಲೈಫ್ ಪರ್ಪಸ್ ಬಂದ್ಬಿಟ್ಟು ಪ್ರಾಬಬ್ಲಿ ನಿಮಗೆ ಯಾವಾಗ ರಿಯಲೈಸ್ ಆಗುತ್ತೆ ಅಂದರೆ, ವೆನ್ ಯು ಕ್ರಾಸ್ ಅಟ್ಲೀಸ್ಟ್ 30-35 ಕ್ರಾಸ್ ಆದಾಗ ನಿಮಗೆ ಲೈಫ್ ಪರ್ಪಸ್ ಹಿಟ್ ಆಗುತ್ತೆ. ಅಥವಾ ಯಾವಾಗ ನೀವು ಒಂದು ಪೊಸಿಷನಿಗೆ ಬರ್ತೀರಾ, ಅಂದರೆ ಒಂಥರ ಹೈಯರ್ ಪೊಸಿಷನಿಗೆ ಬರ್ತೀರಾ, ನೀವು ಯಾರ್ದೋ ಕೆಳಗಡೆ ಕೆಲಸ ಮಾಡಲ್ಲ. ಇನ್ಫ್ಯಾಕ್ಟ್ ತುಂಬ ಜನ ನಿಮ್ಮ ಅಂಡರ್ ಕೆಲಸ ಮಾಡ್ತಾ ಇರ್ತಾರೆ. ನೀವು ಯಾವಾಗ ಒಂದು ಮ್ಯಾನೇಜರ್ ಪೊಸಿಷನ್, ನೀವು ಯಾವಾಗ ಒಂದು ಟೀಮ್ ಲೀಡ್ ಪೊಸಿಷನ್, ನೀವು ಯಾವಾಗ ಒಂದು ಕಿಂಗ್ ಅಥವಾ ಕ್ವೀನ್ ಪೊಸಿಷನಿಗೆ ಅಂದರೆ ಹೈಯರ್ ಪೊಸಿಷನಿಗೆ ಹೋಗ್ತಿರಲ್ವಾ, ದ್ಯಾಟ್ ಈಸ್ ಯುವರ್ ಲೈಫ್ ಪರ್ಪಸ್. ನಿಮ್ಮ ಲೈಫ್ ಪರ್ಪಸ್ ಏನಂತ ಅಂದರೆ ಬರೀ ಕರಿಯರಲ್ಲಿ ಒಂದು ಹೈಯರ್ ಪೊಸಿಷನ್ ರೀಚ್ ಆಗೋದಲ್ಲ. ಇಟ್ಸ್ ಆಲ್ಸೋ ಅಬೌಟ್ ಯುವರ್ ಪರ್ಸ್ನಲ್ ಲೈಫ್. ಯಾವಾಗ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ನೀವು ಒಂದು ಸ್ಟೆಬಿಲಿಟಿ ಬರುತ್ತೆ ಫಿನಾನ್ಷಿಯಲಿ, ಆ್ಯಂಡ್ ಯಾವಾಗ ನಿಮ್ಮ ಫ್ಯಾಮಿಲಿ ಒಂದು ಸ್ಟ್ರಕ್ಚರಲ್ಲಿದೆ, ಒಂದು ಕಂಟ್ರೋಲಲ್ಲಿದೆ, ನಿಮಗೆ ಯಾವ ಥರ ಅಂದರೆ ಸ್ವಲ್ಪ ಡಾಮಿನೇಟಿಂಗ್ ಎನರ್ಜಿ ನಾನು ನೋಡ್ತಾ ಇದ್ದೀನಿ. ಓಕೆ, ನಿಮಗೆ ಹೆಂಗಂತ ಅಂದರೆ ನಿಮ್ಮ ಲೈಫ್ದು ಕಂಟ್ರೋಲ್ ತಗೋಬೇಕು, ಅಟ್ ದ ಸೇಮ್ ಟೈಮ್ ನಿಮ್ಮ ಫ್ಯಾಮಿಲಿದು ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ಫ್ಯಾಮಿಲಿದು ಕಂಟ್ರೋಲ್ ಆಗಿರಬಹುದು, ಫ್ಯಾಮಿಲಿದು ಸ್ಟ್ರಕ್ಚರ್, ಸ್ಟೆಬಿಲಿಟಿ ಎಲ್ಲದೂ ಕೂಡ ನೀವೇ ಹ್ಯಾಂಡಲ್ ಮಾಡೋದಕ್ಕೆ ನೀವು ಇಷ್ಟಪಡ್ತೀರಾ. ಆ ಥರ ಎನರ್ಜಿ ನೋಡ್ತಾ ಇದ್ದೀನಿ. ಯಾವಾಗ ಸಿಚುವೇಶನ್ ನಿಮ್ಮ ಕಂಟ್ರೋಲಲ್ಲಿರುತ್ತೆ, ಸಿಚುವೇಶನ್ ಕಂಟ್ರೋಲ್ಡ್ ಆಗಿರುತ್ತೆ ಫಿನಾನ್ಷಿಯಲಿ ಕೂಡ, ಅವಾಗ ಯು ಹಿಟ್ ದಟ್ ಲೈಫ್ ಪರ್ಪಸ್. ನಿಮ್ಮ ಲೈಫ್ ಪರ್ಪಸ್ ಹೆಂಗೆ ಅಂತಂದರೆ ಕೈಂಡ್ ಆಫ್ ಡಾಮಿನೇಟಿಂಗ್ ಆಗಿರೋದಕ್ಕೆ ಇಷ್ಟಪಡ್ತೀರಾ ನಿಮ್ಮ ಲೈಫಲ್ಲಿ, ಇನ್ನೊಬ್ರು ಅಂಡರಲ್ಲಿ ಇಷ್ಟಪಡಲ್ಲ. ಯಾವಾಗ ನಿಮಗೆ ಆ ಲೀಡರ್ ಪೊಸಿಷನ್ ಸಿಗುತ್ತೆ, ಯಾವಾಗ ನಿಮಗೆ ಅದು ಸ್ಟೆಬಿಲಿಟಿ ಸಿಗುತ್ತೆ ಲೈಫಲ್ಲಿ, ಐ ಥಿಂಕ್ ದಟ್ ಈಸ್ ಯುವರ್ ಲೈಫ್ ಪರ್ಪಸ್ ಕೂಡ ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಹೆಂಗೆ ಅಂತ ಅಂದರೆ ನಿಮ್ಮದೇ ಓನ್ ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಸ್ಟಾರ್ಟ್ ಮಾಡಿಬಿಟ್ಟು ನಿಮ್ಮ ಅಂಡರ್ ಒಂದಷ್ಟು ಜನನ ಇಟ್ಕೋಬೇಕು ನೀವು. ಅದು ನಿಮ್ಮ ಲೈಫ್ ಪರ್ಪಸ್. ಸಾರಿ,
ಯಾವಾಗ ನಿಮ್ದೇ ಆದಂಥದ್ದೇನೋ ಒಂದು ಮಾಡ್ತಿರಲ್ವಾ, ಇನಿಷಿಯೇಟ್ ಮಾಡ್ತಿರಲ್ವಾ, ನಿಮ್ದೇ ಸ್ವಂತ ಬಿಸ್ನೆಸ್ ಆಗಿರ್ಬೋದು, ಎನಿಥಿಂಗ್, ನಿಮಗೆ ಅದೊಂದು ಡ್ರೈವ್ ಇದೆ, ನಂದೇ ಅನ್ನೋದು ಬೇಕು. ನಾನು ಇನ್ನೊಬ್ರು ಅಂಡರ್ ಅಲ್ಲ, ನನ್ನ ಅಂಡರ್ ಇರಬೇಕು, ನಾನು ಆ ಲೀಡ್ ತಗೋಬೇಕು. ನಿಮಗೆ ಯಾವ ಥರ ಅಂದರೆ, ನಿಮಗೆ ನ್ಯಾಚುರಲಿ ಆ ಒಂದು ಡ್ರೈವ್ ಇದೆ, ನ್ಯಾಚುರಲಿ ಆ ಒಂದು ಎಕ್ಸೈಟಿಂಗ್ ಎನರ್ಜಿ ಇದೆ. ನಿಮಗೆ ಗೊತ್ತು ನಿಮ್ಮ ಜೊತೆ ಎಷ್ಟು ಪೊಟೆನ್ಷಿಯಲ್ ಇದೆ, ನಿಮ್ಮ ಜೊತೆ ಎಷ್ಟು ಕೆಪಾಸಿಟಿ ಇದೆ, ನಿಮ್ಮ ಜೊತೆ ಎಷ್ಟೊಂದು ಸ್ಟ್ರೆಂತ್ ಇದೆ. ಎಲ್ಲೋ ಒಂದು ಕಡೆ ಫೀಲ್ ಆಗ್ತದೆ ನಿಮಗೆ, ಆ ಎನರ್ಜಿ ಎಲ್ಲ ವೇಸ್ಟ್ ಆಗ್ತಿದೆಯಲ್ಲಪ್ಪ ಅಂತ. ಥಿಂಗ್ ಇಸ್, ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಆ ಒಂದು ಪೊಸಿಷನ್ ರೀಚ್ ಮಾಡೋದಕ್ಕೆ. ಎಲ್ಲಿ ನೀವು ಯಾರ ಮಾತನ್ನು ಕೇಳಲ್ಲ, ಯಾರ ಮಾತನ್ನು ಕೇಳ್ಬೇಕಂತ ಇಲ್ಲ. ಏನೋ ಒಂದು ಲೈಫಲ್ಲಿ ಡಿಸಿಷನ್ ತಗೋಬೇಕಂದ್ರೆ ಇನ್ನೊಬ್ರದ್ದು ಪರ್ಮಿಷನ್ ಬೇಕು ಅಂತ ಇಲ್ಲ. ಯು ವಾಂಟ್ ದಟ್ ಕಿಂಗ್ಲಿ ವೈಬ್. ಸೊ ಯಾವ್ದಾದ್ರು ಒಂದು ಕಿಂಗ್ ಮೂವೀಸ್ ನೋಡಿ, ಕಿಂಗ್ ಇರೋ ಸೀರೀಸ್ನ ನೋಡಿ, ಕಿಂಗ್ ಲೀಡಲ್ಲಿರೋ ಸೀರೀಸ್ನ ನೋಡಿ, ನಿಮಗೊಂದು ಸ್ವಲ್ಪ ಲೈಫ್ ಪರ್ಪಸ್ ವಾವ್ ಅನ್ನಿಸ್ಬೋದು. ದೇರ್ ಇಸ್ ಟೆಂಪ್ರೆನ್ಸ್. ಸೆಕೆಂಡ್ ಗ್ರೂಪ್ ಅವರಿಗೂ ಟೆಂಪ್ರೆನ್ಸ್ ಎನರ್ಜಿ ಬಂದಿದೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಬೋತ್ ಆರ್ ಮೇಜರ್ ಆರ್ಕಾನಾಸ್. ಸೊ ನಿಮ್ಮ ಲೈಫ್ ಪರ್ಪಸ್, ನಿಮ್ಮ ಲೈಫಲ್ಲಿ ಮೇಜರ್ ಥೀಮ್, ಮೇಜರ್ ಪೊಸಿಷನ್ ಪ್ಲೇ ಮಾಡುತ್ತೆ, ಮೇಜರ್ ಎನರ್ಜಿ ಪ್ಲೇ ಮಾಡುತ್ತೆ, ಆ ಥರ ಎನರ್ಜಿ ಬರ್ತಾ ಇದೆ. ಸೊ ಇಟ್ ಈಸ್ ಅನ್ ಇಂಡಿಕೇಶನ್, ತುಂಬ ಜನಕ್ಕೆ ತುಂಬ ಕಲಿಬೇಕು ಅಂತ ಇದೆ, ತುಂಬ ಪ್ಲೇಸಸ್ಸಿಗೆ ಹೋಗಬೇಕು ಅಂತ ಇದೆ. ನಿಮ್ಮ ಫ್ಯಾಮಿಲಿ ರೂಲ್ಸ್ನ ಫಾಲೋ ಮಾಡೋಕ್ಕೆ ನಿಮಗೆ ಇಷ್ಟ ಇಲ್ಲ, ನಿಮಗೆ ಔಟ್ ಆಫ್ ಬಾಕ್ಸ್ ಟ್ರೈ ಮಾಡಬೇಕು ಅಂತ ಇದೆ. ಔಟ್ ಆಫ್ ಬಾಕ್ಸ್ ಅಂದರೆ ನಿಮ್ಮ ಫ್ಯಾಮಿಲಿ ಪ್ರಾಬ್ಲಿ ಯಾರು ಒಂದು ಬೇರೆ ಕಂಟ್ರಿಗೆ ಹೋಗಿರಲ್ಲ. ಬಟ್ ನಿಮಗೆ ಹೆಂಗಂತ ಅಂದರೆ, ನಿಮ್ಮ ಫ್ಯಾಮಿಲಿನ, ನಿಮ್ಮ ಕ್ಲೋಸ್ ಪೀಪಲ್ನ ಎಲ್ಲರನ್ನೂ ಕರ್ಕೊಂಡು ಹೋಗಿ ಒಂದು ಹೊಸ ಜಾಗನ ತೋರಿಸ್ಬೇಕು. ಬಿಕಾಸ್ ಎಂಪ್ರರ್ ಇದೆ ಇಲ್ಲಿ. ದ ಥಿಂಗ್ ಇಸ್, ನೀವು ಏನೇ ಮಾಡಿದ್ರು ನಿಮ್ಮ ಜೊತೆ ಇರೋರನ್ನ ಬಿಡಲ್ಲ ನೀವು. ದಟ್ ಈಸ್ ಕಿಂಗ್ ಅಲ್ವಾ. ಕಿಂಗ್ ಏನೇ ಮಾಡಿದ್ರು ಅವನ ಒಂದು ಪ್ರಜೆಗಳನ್ನ ಅವ್ನು ಬಿಡಲ್ಲ. ಅವನು ದಟ್ ಈಸ್ ದ ರಿಯಲ್ ಕಿಂಗ್. ಇವಾಗ ಫೇಕ್ ಕಿಂಗ್ಗಳು ಹೆಂಗೆ ಅಂದರೆ ಅವ್ರನ್ನ ಮಾತು ನೋಡ್ಕೊತಾರೆ. ದಟ್ ಈಸ್ ವೈ ಚೂಸ್ ಯುವರ್ ಕಿಂಗ್ ವೈಸ್ಲಿ ಅಂತ ಹೇಳೋದು, ಚೂಸ್ ಯುವರ್ ಲೀಡರ್ ವೈಸ್ಲಿ ಅಂತ ಹೇಳೋದು. ಸೊ ನಿಮಗೆ ಯಾವ ಥರ ಅಂದರೆ, ನೀವೇನಾದರೂ ನೀವು ಒಂಥರ ಹೆಂಗಂದ್ರೆ, ನಾನು ಫಸ್ಟ್ ಸ್ಟೇಬಲ್ ಆಗ್ತೀನಿ, ನಾನು ಫಸ್ಟ್ ಸೆಟಲ್ ಆಗ್ತೀನಿ, ಆ್ಯಂಡ್ ನನಗೆ ಇಲ್ಲಿವರೆಗೂ ಯಾರು ಹೆಲ್ಪ್ ಮಾಡಿದ್ದಾರೆ, ನನಗೆ ಇಲ್ಲಿವರೆಗೂ ಯಾರು ಗೈಡ್ ಮಾಡಿದ್ದಾರೆ, ನನಗೆ ಇಲ್ಲಿವರೆಗೂ ಮುಂದೆ ಬರೋವರೆಗೂ ಯಾರು ನನ್ನ ಕೈ ಹಿಡಿದು ಕರ್ಕೊ ಬಂದಿದ್ದಾರೆ, ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್, ನನ್ನ ಕ್ಲೋಸ್ ಪೀಪಲ್, ನನ್ನ ಸಿಬ್ಲಿಂಗ್ಸ್ ಆಗಿರ್ಬೋದು, ಅವರೆಲ್ಲರಿಗೂ ನಾನು ಒಂದು ಲೈಫಲ್ಲಿ ಒಂದು ಏನೋ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸಸ್ನ ಕೊಡ್ತೀನಿ. ನಾನು ಅವರಿಗೆ ಗಿಫ್ಟ್ ಕೊಡ್ತೀನಿ. ನಾನು ಅವ್ರನ್ನ ಎಲ್ಲರನ್ನೂ ಕರ್ಕೊಂಡು ಹೋಗಿ ಒಂದು ಹೊಸ ಜಾಗ ಕರ್ಕೊಂಡು ಹೋಗಬೇಕು, ಹೊಸ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು, ಅವರಿಗೆ ಹೊಸದೇನೋ ಕಲಿಸ್ಬೇಕು. ಈ ಥರ ನಿಮ್ಮ ಜೊತೆ ನೀವು ಹೆಂಗೆ ಅಂತಂದರೆ, ಸೆಲ್ಫಿಶ್ ಅಲ್ಲ ಗ್ರೂಪ್ 3. ನಿಮ್ಮ ಜೊತೆ ನಿಮ್ಮ ಸುತ್ತಮುತ್ತ ಇರೋರು, ನಿಮ್ಮ ಜೊತೆ ಇರೋರನ್ನು ಬೆಳೆಸ್ಬೇಕು. ಆ ಒಂದು ವೆರಿ ಬ್ಯೂಟಿಫುಲ್ ಇನ್ನೋಸೆನ್ಸ್ ಅಂತ ಹೇಳಲ್ಲ, ದಟ್ ಎನರ್ಜಿ, ಜೆಲಸಿನೆಸ್ ಅಲ್ಲ, ಆಬ್ವಿಯಸ್ಲಿ ಒಂಥರ ಎಲ್ಲದನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗೋ ಒಂದು ಎನರ್ಜಿ. ಇಲ್ಲ, ಎಲ್ಲರನ್ನೂ ಕನ್ಸಿಡರ್ ಮಾಡ್ತೀರಾ ನೀವು, ಒಬ್ಬರೇ ಹೋಗಲ್ಲ. ಏನೋ ಒಂದು ಸಿಕ್ತಾ ನಿಮಗೆ ಚೆನ್ನಾಗಿರೋದು, ಏನೋ ಒಂದು ಗಿಫ್ಟ್ ಸಿಕ್ತಾ, PS5 ಬೈ ಮಾಡಿದ್ರ, ದ ಥಿಂಗ್ ಈಸ್, ನೀವು ಒಬ್ಬರೇ ಆಟ ಆಡ್ಕೊಂಡು ಕೂರಲ್ಲ. ನಿಮ್ಮ ಜೊತೆ ನಿಮ್ಮ ಸಿಬ್ಲಿಂಗ್ಸ್ನು ಕರಿತೀರಾ, ಬಾ ಆಡೋಣ, ನೀನು ಆಡು, ನೀನು ಬೆಳೆಯೋಕ್ಕೇನಿರಲ್ಲ, ನೀನು ನೋಡು, ಏನೋ ಆ ಥರ ಒಂದು ಬ್ಯೂಟಿಫುಲ್ ಎನರ್ಜಿ ಇದೆ ನಿಮಗೆ. 5 ಆಫ್ ಕಪ್ಸ್, ಲುಕ್ ಎಟ್ ದಿಸ್. ಬಿಕಾಸ್ ಐ ಥಿಂಕ್ ನಿಮ್ಮ ಚೈಲ್ಡ್ಹುಡ್ ತುಂಬ ಕಷ್ಟದಲ್ಲಿತ್ತು. ಚೈಲ್ಡ್ಹುಡ್ ಆ ಇನ್ನೋಸೆನ್ಸಲ್ಲಿ ಬೇಕಾದ ಕೆಲವೊಂದೊಂದು ಆಸೆಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ತುಂಬ ಜನ, ಈವನ್ ದೋ ಸುತ್ತಮುತ್ತ ಜನರಿದ್ರು ಒಂಥರ ಪಾವರ್ಟಿಲೇ ಬೆಳೆದ್ರಿ. ಪಾವರ್ಟಿ ಅನ್ಕೂಡ್ಲೆ ಫಿನಾನ್ಷಿಯಲಿ ಪಾವರ್ಟಿ ಅಲ್ಲ, ಎಮೋಷನಲಿ. ಅಂದರೆ ನಿಮ್ಮ ಆ್ಯಸ್ ಅ ಚೈಲ್ಡ್ ಏನು ಬೇಕಾಗಿರುತ್ತೆ ಅದು ನಿಮಗೆ ಆ ಟೈಮಲ್ಲಿ ಫುಲ್ಫಿಲ್ ಆಗಿಲ್ಲ. ಅದಕ್ಕೆ ನೀವಿವಾಗ ಒಂದಷ್ಟು ಕಷ್ಟ ಜನರನ್ನ ನೋಡಿದಾಗ ನಿಮಗೆ ಅದು ಆ್ಯಕ್ಚುಲಿ ಫೀಲ್ ಆಗುತ್ತೆ. ನನಗೆ ಗೊತ್ತು ಆ ಮಗು ಹೆಂಗೆ ಫೀಲ್ ಆಗ್ತಾ ಇದೆ, ನಾನು ಆ ಪೊಸಿಷನಲ್ಲಿ ಇದ್ದೆ, ನಾನು ಇವಾಗ ಎಷ್ಟಾಗುತ್ತೆ ಅದಕ್ಕೆ ಹೆಲ್ಪ್ ಮಾಡೋಣ, ನಾನು ಇವಾಗ ಕೈ ಜೋಡಿಸೋ, ನನಗೆ ಗೊತ್ತು ಅದು ಏನಾಗ್ತಾ ಇದೆ. ಸೊ ಥಿಂಗ್ ಇಸ್ ಪ್ರಾಬ್ಲಿ ನಿಮಗೆ ಯಾವ ಥರ ಅಂದರೆ, ಯು ವಾಂಟ್ ಟು ಪ್ರೊಟೆಕ್ಟ್ ಪೀಪಲ್. ಯಾರಾದರೂ ಕಷ್ಟದಲ್ಲಿ ಇದ್ದಾರೆ ಅಂದರೆ ಅವ್ರಿಗೆ ಹೆಲ್ಪ್ ಮಾಡೋ ನೇಚರ್ ಇದೆ ನಿಮಗೆ. ಬೆಸ್ಟ್ ಪಾರ್ಟ್ ಯಾರಿಗೂ ಇರಲ್ಲ. ಈ ಒಂದು ಜನ್ರೇಷನ್ ಇದೆಯಲ್ಲ, ಐ ಡೋಂಟ್ ನೋ, ನನಗೆ ಒಂದೊಂದ್ಸಲ ಒಂದೊಂದು ಇನ್ಫ್ಲೂಯೆನ್ಸರ್ಸ್, ಡಸಂಟ್ ಮ್ಯಾಟರ್ ಯಾವ ಲ್ಯಾಂಗ್ವೇಜ್, ಕನ್ನಡನೇ ತಗೊಳ್ಳೋಣ,
ಅವರೆಲ್ಲ ಹೆಲ್ಪ್ ಮಾಡೋದು ನೋಡ್ತೀನಲ್ವಾ ಒಂದೊಂದು ವ್ಲಾಗ್. ಐ ಗೆಸ್ ನಾನು ಸ್ಯಾಮ್ ಸಮೀರ್, ಯಾ, ಅವ್ರದ್ದು ವ್ಲಾಗ್ಸಲ್ಲಿ ಅವರು ಬರೀ ದುಡಿಯೋದಷ್ಟೇ ಅಲ್ಲ, ಇನ್ಫ್ಯಾಕ್ಟ್ ಅವರು ಹೆಲ್ಪ್ ಮಾಡ್ತಾರೆ ಕಷ್ಟದಲ್ಲಿರೋರಿಗೆ. ಐ ಡೋಂಟ್ ನೋ, ಅಂದರೆ ಆ ಒಂದು ಬುದ್ಧಿ ತುಂಬ ಜನಕ್ಕೆ ಬರಲ್ಲ. ತುಂಬ ಜನ ಹೆಂಗೆ ಅಂದರೆ ಎಷ್ಟು ಬರುತ್ತೆ ನನಗೆ ಬರಲಿ ಅನ್ನೋ ಒಂದು ಥಾಟ್. ಬಟ್ ಅವ್ರದ್ದು ಹೆಂಗೆ ಅಂದರೆ ಅವ್ರು ಮಾತ್ರ ಅಲ್ಲ, ಅವ್ರ ಫ್ಯಾಮಿಲಿನೂ ಕೂಡ ಅಷ್ಟೇ ಡೌನ್ ಟು ಅರ್ತ್. ಅದೆಲ್ಲ ನೋಡಿದಾಗ ಒಂದೊಂದು ಸಲ ಖುಷಿ ಆಗುತ್ತೆ. ಅಂಥವ್ರು ಬೆಳಿಬೇಕು ಅಲ್ವಾ. ಬೆಳೆದಾಗ ಅವರು ಇನ್ನೊಬ್ರಿಗೂ ಹೆಲ್ಪ್ ಮಾಡ್ತಾರೆ, ಇನ್ನೊಬ್ರು ಕಷ್ಟ ಅವ್ರಿಗೆ ಗೊತ್ತಾಗುತ್ತೆ. ಸಿ, ಯಾರಿಗೂ ಅಷ್ಟು ಈಸಿಯಾಗಿ ಕೈ ಬರಲ್ಲ ಕೊಡೋದಕ್ಕೆ, ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡೋದಕ್ಕೆ. ಅದೆಲ್ಲ ಪಡ್ಕೊಂಡು ಬಂದಿರಬೇಕಲ್ವಾ, ಅದಕ್ಕೆ ಆ ಥರದವರು ಬೆಳೆಯೋದು ಕೂಡ. ಯಾ, ದಟ್ ಈಸ್ ವಾಟ್. ಸೊ ದಿಸ್ ಈಸ್ ಯುವರ್ ಲೈಫ್ ಪರ್ಪಸ್, ಗ್ರೂಪ್ 3. ದ ಥಿಂಗ್ ಈಸ್, ಯಾ, ನೀವು ಯಾವ ಥರ ಅಂತ ಅಂದರೆ, ನೀವು ಮಾತ್ರ ಬೆಳೆಯೋದಲ್ಲ, ನಿಮ್ಮ ಜೊತೆ ನಿಮ್ಮ ಸುತ್ತಮುತ್ತ ಇರೋರ್ನು ಕೈ ಹಿಡ್ಕೊಂಡು ಮುಂದೆ ಕರ್ಕೊಂಡು ಹೋಗ್ತೀರಾ. ಆ ಥರ ಒಂದಷ್ಟು ಜನರು ನೀವು. ಆ್ಯಂಡ್ ಡೋಂಟ್ ವರಿ, ನಾನು ಆ ಪೊಸಿಷನ್ ರೀಚ್ ಆಗ್ತೀನಾ ಇಲ್ವಾ, ನನಗೆ ಆ ಸ್ಟೆಬಿಲಿಟಿ ಬರುತ್ತೋ ಇಲ್ವಾ, ನಾನು ಅಷ್ಟೊಂದು ನನ್ನ ಲೈಫಲ್ಲಿ ನಾನು ಪೊಟೆನ್ಷಿಯಲ್ ಇರ್ತೀನಾ ಇಲ್ವಾ, ಹಾಗೆಲ್ಲ ಕ್ವೆಶನ್ ಮಾಡಲೇಬೇಡಿ. ನಿಮ್ಮ ಇಂಟೆನ್ಷನ್ಸ್ ಪ್ಯೂರ್ ಆಗಿದೆ. ಅದಕ್ಕೆ ಹೇಳೋದು, ನೀವೇನೇ ಕೆಲಸ ಮಾಡಿ ನಿಮ್ಮ ಇಂಟೆನ್ಷನ್ ಒಳ್ಳೇದಾಗಿರಬೇಕು. ಇವಾಗ ನಾನು ಬೆಳೀತಾ ಇದ್ದೀನಿ, ನಾನು ನನ್ನ ಎಕ್ಸಿಗೆ ತೋರಿಸ್ತೀನಿ, ಅಥವಾ ನಾನು ನನ್ನ ವೈಗೆ ತೋರಿಸ್ತೀನಿ, ನಾನು ನನ್ನ ಝೆಡ್ಗೆ ತೋರಿಸ್ತೀನಿ ನಾನು ಎಷ್ಟು ಬೆಳೆದೀನಿ, ಆ ಮೆಂಟಾಲಿಟಿ ಇಟ್ಕೊಂಡು ಬೆಳೆಯೋದಲ್ಲ. ನಾನು ಬೆಳಿತೀನಿ, ಒಳ್ಳೇದೇನಾದರೂ ಒಂದು ಇಂಟೆನ್ಷನ್ ಇಟ್ಕೊಳ್ಳಿ, ದೇವರೇ ಅವಾಗ ನಿಮ್ಮನ್ನ ಮುಂದೆ ಕರ್ಸ್ಕೊಂಡು ಹೋಗುತ್ತೆ. ನಾನು ಫೇಮಸ್ ಆಗ್ತೀನಿ, ಏನೋ ನನಗೆ ಅವಾಗ ದುಡ್ಡು ಬರುತ್ತೆ, ತುಂಬ ಜನ ನೋಡ್ತಾರೆ, ನಾನು ಪಬ್ಲಿಕ್ಲಿ ಫೇಮಸ್ ಆಗ್ತೀನಿ, ಈ ಥರ ಎಲ್ಲ ಇಂಟೆನ್ಷನ್ ಇಟ್ಕೊಂಡು ಏನೋ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತಾ, ನಿಮ್ಮಿಂದ ಒಂದಷ್ಟು ಜನಕ್ಕೆ ದುಡ್ಡೇ ಅಂತ ಅಲ್ಲ ಗುರು. ದ ಥಿಂಗ್ ಈಸ್, ಎಮೋಷ್ನಲಿ ಹೆಲ್ಪ್ ಮಾಡ್ತೀರಾ ನೀವು, ಅಥವಾ ನಿಮ್ಮಿಂದ ಒಂದಷ್ಟು ಜನಕ್ಕೆ ಒಂದು ಸ್ಮೈಲ್ ಬರೋಕ್ಕಾಗತ್ತಾ ಅವ್ರ ಫೇಸಲ್ಲಿ, ದ್ಯಾಟ್ ಈಸ್ ಎನಫ್. ಆ ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ರು ಸಾಕು ಅಲ್ವಾ. ಸೊ ದಟ್ ಈಸ್ ಯುವರ್ ಲೈಫ್ ಪರ್ಪಸ್, ಗ್ರೂಪ್ 3. ಎಲ್ಲೆಲ್ಲೋ ಹೋಯ್ತು ಗ್ರೂಪ್ 3. ಎಸ್, ಮತ್ತೆ ಸಿಗೋಣ ಗೈಸ್. ಯಾರಿಗೆಲ್ಲ ಈ ಒಂದು ಮೆಸೇಜ್, ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫೆಲ್ಲ ಮೆಸೇಜನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಅಥವಾ ಟ್ಯಾರೋ ಕಾರ್ಡ್ ರೀಡಿಂಗ್, ಆಸ್ಟ್ರಾಲಜಿ ಕೂಡ ಕೋರ್ಸ್ ಬುಕ್ ಮಾಡಬೇಕು ಅನ್ಸಿದೆ, ಕಾಂಟ್ಯಾಕ್ಟ್ ಮೀ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬರಿಬೇಡಿ ಅಂತ ಹೇಳ್ತಾ ಬಾಯ್.